ದುರಂತದ ಜಾಗಕ್ಕೆ ನಾಳೆ ಪ್ರಧಾನಿ ಭೇಟಿಯನ್ನ ನೀಡಲಿದ್ದಾರೆ. ನಾಳೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿ ಸಂತ್ರಸ್ತರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ ಪ್ರಧಾನಿ ಮೋದಿ. ಪ್ರಧಾನಿಗೆ ಕೇರಳದ ಸಿಎಂ ಮತ್ತು ಗವರ್ನರ್ ಸಾಥ್ ನೀಡಲಿದ್ದಾರೆ. ಭೂಕುಸಿತ ಉಂಟಾದಂತಹ ವಯನಾಡಿಗೆ ಈಗ ಪ್ರಧಾನಿ ಮೋದಿ ಭೇಟಿಯನ್ನ ನೀಡುತ್ತಿದ್ದಾರೆ. ಸಂತ್ರಸ್ತರ ಜೊತೆ ಮಾತುಕತೆಯನ್ನ ನಡೆಸಲಿದ್ದಾರೆ. ಪ್ರಧಾನಿಗೆ ಕೇರಳ ಸಿಎಂ ಹಾಗೂ ಗವರ್ನರ್ ಸಾಥ್ ನೀಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶನಿವಾರ ಭೂಕುಸಿತ ಪೀಡಿತ ವಯನಾಡಿಗೆ ಭೇಟಿ ನೀಡಿ ಪರಿಹಾರ ಮತ್ತು ಪುನರ್ವಸತಿ ಪ್ರಯತ್ನಗಳನ್ನು ಪರಿಶೀಲಿಸಲಿದ್ದಾರೆ ಮತ್ತು ಬದುಕುಳಿದವರೊಂದಿಗೆ ಸಂವಾದವನ್ನ ಕೂಡ ನಡೆಸಲಿದ್ದಾರೆ. ಬೆಳಿಗ್ಗೆ 11:20 ಕಣ್ಣೂರಿಗೆ ಆಗಮಿಸುತ್ತಾರೆ. ಅಲ್ಲಿಂದ ವಯನಾಡಿನಲ್ಲಿ ಹಾನಿಗೊಳಗಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆಯನ್ನು ಕೂಡ ನಡೆಸುತ್ತಾರೆ. ಮಧ್ಯಾಹ್ನ 12:15 ಭೂಕುಸಿತ ಪೀಡಿತ ಪ್ರದೇಶವನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಮಧ್ಯಾಹ್ನ 12:15 ಭೂಕುಸಿತ ಪ್ರದೇಶಗಳಲ್ಲಿ ಪರಿಶೀಲನೆಯನ್ನು ನಡೆಸಲಿದ್ದಾರೆ. ಆಮೇಲೆ ರಕ್ಷಣಾ ಪಡೆಗಳಿಂದ ಮಾಹಿತಿಯನ್ನ ಕೂಡ ಪಡೆದುಕೊಂಡು ಪರಿಹಾರ ಶಿಬಿರ ಮತ್ತು ಆಸ್ಪತ್ರೆಗೆ ಕೂಡ ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಯಾರು ಸಂತ್ರಸ್ತಿದ್ದಾರೆ ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆಯನ್ನ ನಡೆಸಿ ವಾಪಸ್ ಆಗ್ತಾರೆ ಎನ್ನುವಂತಹ ಮಾಹಿತಿ ಇದೆ. ವಾರದ ಹಿಂದೆ ಭೇಟಿ ಕೊಟ್ಟಿದ್ದಂತಹ ರಾಹುಲ್ ಗಾಂಧಿ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕು ಮತ್ತೆ ಸಮಗ್ರ ಪುನರ್ವಸತಿಯ ಪ್ಯಾಕೇಜ್ ಅನ್ನ ನೀಡಬೇಕು ಅಂತ ಒತ್ತಾಯಿಸಿದ್ರು. ಕೆಐಎಡಿಬಿ ಅವರು ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ಒತ್ತಾಯಿಸಿ ಪಂಜಿನ ಮೆರವಣಿಗೆಯನ್ನ ನಡೆಸಲಾಯಿತು. ಬೆಂಗಳೂರು ಹೊರವಲಯದ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ರೈತರು ಪಂಜಿನ ಮೆರವಣಿಗೆಯನ್ನ ನಡೆಸಿದ್ರು. ಕಳೆದ 867 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನ ನಡೆಸಲಾಗ್ತಾ ಇದೆ. 13 ಹಳ್ಳಿಗಳ ವ್ಯಾಪ್ತಿಯ 1777 ಎಕರೆ ಕೃಷಿ ಭೂಮಿಯನ್ನ ಕೈಗಾರಿಕೆಗಳ ನಿರ್ಮಾಣಕ್ಕೆ ವಶಕ್ಕೆ ಪಡೆಯೋದಕ್ಕೆ ಕೆಐಎಡಿಬಿ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಭೂಮಿಯನ್ನ ನೀಡಲ್ಲ ಅಂತಿದ್ದಾರೆ ರೈತರು. ಮೂಡ ಹಗರಣ ವಾಲ್ಮೀಕಿ ಪ್ರಕರಣ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಆದ್ರಿವತ್ತು ನಡೆದ ಜನಾಂದೋಲನ ಯಾತ್ರೆ ಮುಖ್ಯಮಂತ್ರಿಗಳ ಶಕ್ತಿಯನ್ನ ಹೆಚ್ಚಿಸಿದೆ. ಕಾಂಗ್ರೆಸ್ನ ಒಗ್ಗಟ್ಟಿನ ಮಂತ್ರಕ್ಕೂ ವೇದಿಕೆಯಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ, ರಾಜೀನಾಮೆ ಕೊಡಲ್ಲ, ನಾನು ಬಂಡೆ ತರ ಇದ್ದೀನಿ ಅಂತ ಹೇಳಿದ್ರು. ಸ್ವಪಕ್ಷದವರನ್ನು ಕೂಡ ನಿಬ್ಬೆರಗಾಗಿಸಿದೆ. ಯಾರು ಹೇಳಿದ್ರಂತೆ? ಯಾರು ಸಂಚು ಮಾಡ್ತಾರಂತೆ? ಮಾಡ್ತಾ ಇರೋದು ನೀವು ಮಾಡ್ತಾ ಇದ್ದೀರಿ. ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನ್ನ ಮೇಲೆ ಕಪ್ಪು ಚುಕ್ಕೆನೆ ಇಲ್ಲ ಅಂತಿರೋ ಸಿದ್ದರಾಮಯ್ಯನವರನ್ನ ಮೂಡ ಹಗರಣ ಸುತ್ತುಕೊಂಡಿದೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರನ್ನ ಸಿಲುಕಿಸಿದ್ದೇ ಡಿಕೆ ಶಿವಕುಮಾರ್ ಅನ್ನೋದು ಮೈತ್ರಿ ನಾಯಕರ ನೇರ ಆರೋಪವಾಗಿತ್ತು. ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸೋಕೆ ಡಿಕೆ ಶಿವಕುಮಾರ್ ಮಾಡಿದ ಷಡ್ಯಂತ್ರ ಅಂತ ಆರೋಪಿಸಿದ್ರು. ಆದ್ರಿವತ್ತು ಅದೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಜೈಕಾರ ಹಾಕಿದ್ದಾರೆ. कांग्रेस पार्टी की, सोनिया गांधी की, मल्लिकार्जुन खड़गे की, राहुल गांधी की, सिद्धरामैया की. ಸಿದ್ದರಾಮಯ್ಯನವರ ಪರ ಕಾಂಗ್ರೆಸ್ನವರ ಬಲ ಪ್ರದರ್ಶನ ಇಷ್ಟಕ್ಕೆ ನಿಲ್ಲಲಿಲ್ಲ. ಕಮಲದಳ ಮಿತ್ರಕೂಟದವರ ಹಳೇ ಜಗಳವನ್ನೆಲ್ಲ ಬಯಲಿಗೆಳೆದ್ರು. ಏನ್ ಹೇಳ್ತಾರೆ ನಮ್ ಕುಮಾರಣ್ಣ ಕೇಳೋಣ. ಈ ಸಮಾವೇಶದ ಬಗ್ಗೆ ಕುಮಾರಣ್ಣ ಅವರ ನುಡಿಮುತ್ತುಗಳನ್ನ ಹೇಳಿದ್ದಾರೆ. ದಯವಿಟ್ಟು ಕೇಳೋಣ, ದಯವಿಟ್ಟು ತಾವು ತೋರಿಸ್ಬೇಕು. ಆದ್ರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನ್ ಮಾಡ್ತೀವಿ? ಏನ್ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ? ಇದು ನನ್ನ ಮನಸ್ಸಿಗೂ ನೋವಾಗಿದೆ. ಕಾಸ್ಗೋಸ್ಕರ ಎಗಡ ತಿನ್ನೋದಕ್ಕೆ ನಾವು ದೇವೇಗೌಡ ಹುಟ್ಟಿಲ್ಲ, ನಮ್ಮ ಅಪ್ಪ ಅದು ಕುಡಿಸ್ಲಿಲ್ಲ. ಏನ್ ತಿಳ್ಕೊಂಡಿದ್ದಾನು? ಸಮಾವೇಶದ ಜಾಗದಲ್ಲಿ ಬಿಜೆಪಿಯವರು ಹಲವು ವರ್ಷಗಳ ಹಿಂದೆ ದೇವೇಗೌಡರ ವಿರುದ್ಧ ನೀಡಿದ ಭೂಕಬಳಿಕೆ ಜಾಹೀರಾತು ಫ್ಲೆಕ್ಸ್ಗಳನ್ನಾಗಿ ಮೈಸೂರಿನ ಸರ್ಕಲ್ಗಳಲ್ಲಿ ಹಾಕಿಸಿದ್ರು. ಜೆಡಿಎಸ್ ಮುಖಂಡರು ಮಾಜಿ ಶಾಸಕ ಸಾರಾ ಮಹೇಶ್ ಪ್ರತಿಭಟನೆಗಿಳಿದಿದ್ರು.
ಸಮಾವೇಶ ಶುರುವಾಯಿತು. ಸಮಾವೇಶದ ಆರಂಭದಲ್ಲೇ ಮಂತ್ರಿ ಮಹೋದಯರೆಲ್ಲರೂ ಕೂಡ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ರು. ಬಿಜೆಪಿ ಜೆಡಿಎಸ್ನವರನ್ನ ತೆಗಳಿದ್ರು. ಆಮೇಲೆ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 100ಕ್ಕೆ 100 ಕಳಂಕರಹಿತ ಅನ್ನೋ ಹೆಸರಿನಲ್ಲಿ ಪುಸ್ತಕನೂ ರಿಲೀಸ್ ಮಾಡಿದ್ರು. ಇದರಲ್ಲಿ ಮೂಡಾ ಹಗರಣದಲ್ಲಿ ಜಮೀನ್ ಹೇಗ್ ಬಂತು ಅನ್ನೋದನ್ನ ಉಲ್ಲೇಖಿಸಿದ್ದು ಬಿಜೆಪಿ ಜೆಡಿಎಸ್ ಕೇಂದ್ರ ಸರ್ಕಾರ ಮತ್ತು ತನಿಖಾ ಸಂಸ್ಥೆಗಳನ್ನ ತೆಗಳಿರೋ ಅಂಶಗಳಿವೆ. ಸಿದ್ದರಾಮಯ್ಯನವರ ತವರು ನೆಲದಲ್ಲಿ ನಿಂತ್ಕೊಂಡು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲ್ಲ, ನಾನು ಬಂಡೆ ತರ ನಿಲ್ತೀನಿ ಅಂತ ಡಿಕೆ ಶಿವಕುಮಾರ್ ಗುಡುಗಿದ್ರು. ಏನಾರು ನೀವು 10 ತಿಂಗಳಲ್ಲಿ ಈ ಸರ್ಕಾರ ಹಳ್ಳಾಡ್ತೀನಿ ಅಂತ ಏನು ಭ್ರಮೆಯಲ್ಲಿದ್ದೀರಲ್ಲ, ಇದನ್ನ ನಿನ್ ಕೈಲಿ ಇನ್ನ 2 ಜನ್ಮ ತಾಳಿದ್ರು ಕೂಡ ನಿನ್ ಕೈಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ಮಿಸ್ಟರ್ ಅಶೋಕ, ಮಿಸ್ಟರ್ ವಿಜೇಂದ್ರ, ಇವತ್ತು ಸಿದ್ದರಾಮಯ್ಯನವರ ರಾಜೀನಾಮೆ ಬೇಕಾ ನಿನಗೆ? ಈ ಬಂಡೆ ಸಿದ್ದರಾಮಯ್ಯನ ಜೊತೆ ಇದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಬಂಡೆ ಜೊತೆ 136 ಜನ ಶಾಸಕರು ಇದ್ದಾರೆ. ಇಡೀ ಭಾರತ ನೋಡ್ತಾ ಇದೆ. ಅವ್ರನ್ನ ತೆಗಿಬೇಕು, ಅವ್ರ ಸಂಚು ಮಾಡಬೇಕು, ಅಸೂಯೆಯಿಂದ ಅಧಿಕಾರದಿಂದ ಇಳಿಸಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸಾಧ್ಯ ಇಲ್ಲ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ, ಸೋನಿಯಾ ಗಾಂಧಿ ಅವರ ನಾಯಕತ್ವ, ರಾಹುಲ್ ಗಾಂಧಿ ಅವರ ನಾಯಕತ್ವ, ನಾವೆಲ್ಲ ಸೇರಿ ಅವರ ಬೆನ್ನಿಗೆ ಇದ್ದೇವೆ. ನೀವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೈಸೂರು ಜನಾಂದೋಲನ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಹೀಗೆ ಗುಡುಕ್ತಿದ್ರೆ, ಸಿದ್ದರಾಮಯ್ಯ ಅಂದ್ರೆ ಅಷ್ಟಕ್ಕಷ್ಟೇ ಅಂತಿದ್ದ ಕಾಂಗ್ರೆಸ್ನ ನಾಯಕರು ಸಿಎಂ ಪರ ಬ್ಯಾಟಿಂಗ್ ಮಾಡಿದ್ರು. ಕಾಂಗ್ರೆಸ್ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆ ತರದ ವಿಚಾರವೂ ಕಾಂಗ್ರೆಸ್ ಪಾರ್ಟಿಯಲ್ಲಿಲ್ಲ. ನಾವಿಲ್ಲಿ ಕೆಲಸ ಮಾಡ್ತೀವಿ, ಸಿದ್ದರಾಮಯ್ಯ ಅವರ ಕೈಯನ್ನು ಬಲಪಡಿಸ್ತೀವಿ, ಅವರ ಜೊತೆಯಲ್ಲಿ ನಾವೆಲ್ಲ ನಿಂತಿರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಬಹಳ ಗಂಭೀರವಾದ ಆರೋಪವನ್ನ ಮಾಡಿ ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೀಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಘಟನೆಯಿಂದ ಸಿದ್ದರಾಮಯ್ಯ ಅವರನ್ನ ಬಹುಶಃ ನೀವೆಲ್ಲ ಮತ್ತೆ ಗಟ್ಟಿಗೊಳಿಸಿರಂತ ನನ್ನ ಭಾವನೆ. ಮತ್ತೆ ಅವರಿಗೆ ಶಕ್ತಿ ತುಂಬಿದ್ರೆ, ಗಟ್ಟಿಗೊಳಿಸಿದ್ರೆ ನಮ್ಮ ಸರ್ಕಾರವನ್ನ ಮತ್ತೆ ತಾವು ಗಟ್ಟಿಗೊಳಿಸಿರಂತ ನನ್ನ ಭಾವನೆ. ಮೈಸೂರಿನ ಇವತ್ತಿನ ಜನಾಂದೋಲನ ಸಭೆ ಕಾಂಗ್ರೆಸ್ಗೆ ಹೊಸ ಹುರುಪು ತಂದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ವರ್ಷಗಳ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ಸಂಭ್ರಮ ಹೇಗೆ ಆಚರಿಸಿದ್ರು ಅದೇ ಮಾದರಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಪರ ಜನಾಂದೋಲನ ಸಭೆ ನಡೆಯಿತು. ಸಿದ್ದರಾಮಯ್ಯ ಪರ ಕಾಂಗ್ರೆಸ್ನವರ ಬಲ ಪ್ರದರ್ಶನದ ಜೊತೆಗೆ ಒಗ್ಗಟ್ಟಿನ ಪ್ರದರ್ಶನವನ್ನು ಕೂಡ ಕಾಂಗ್ರೆಸ್ನವರು ಮಾಡಿದ್ರು. ಅಹಿಂದ ನಾಯಕ ಸಿದ್ದರಾಮಯ್ಯ ಅನ್ನೋ ಸಂದೇಶವನ್ನ ಒಗ್ಗಟ್ಟಿನಿಂದ ರವಾನಿಸಿದ್ರು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ತನ್ನ ತವರಲ್ಲಿ ಮುಖಭಂಗ ಮಾಡಲು ಬರ್ತಿರುವಂತಹ ಮೈತ್ರಿಕೂಟದ ವಿರುದ್ಧವೇ ಸಿಎಂ ತವರಲ್ಲಿ ಶಕ್ತಿ ಪ್ರದರ್ಶನ ಮಾಡಿ ತೋರಿಸಿದ್ದಾರೆ. ಮೂಡಾ ಕೇಸ್ ವಿಚಾರಣೆ ಆಗಸ್ಟ್ 13ಕ್ಕೆ. ಮೂಡಾ ಕೇಸ್ನಲ್ಲಿ ರಾಜಕೀಯ ಹೋರಾಟ ಒಂದಡಿಯಾದ್ರೆ ಸಿಎಂ ವಿರುದ್ಧ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ ದಾಖಲಿಸಿದ್ದ ಖಾಸಗಿ ದೂರಿನ ವಿಚಾರಣೆ ನಡೆಯಿತು. ದೂರುದಾರರ ಪರ ಹಿರಿಯ ವಕೀಲೆ ಲಕ್ಷ್ಮೀ ಅಯ್ಯಂಗಾರ್ ವಾದವನ್ನ ಮಂಡಿಸಿದ್ರು. ವಾದ ಆಲಿಸಿದ ಕೋರ್ಟ್ ಆಗಸ್ಟ್ 13ಕ್ಕೆ ವಿಚಾರಣೆಯನ್ನ ಮುಂದೂಡಿತು. ಕಾಂಗ್ರೆಸ್ನವರ ಒಗ್ಗಟ್ಟಿನ ಮಂತ್ರ ಇಷ್ಟಕ್ಕೆ ನಿಂತಿಲ್ಲ. ವಿಪಕ್ಷಗಳ ಒಗ್ಗಟ್ಟನ್ನ ಒಡೆಯೋಕೆ ಸಾಮಾಜಿಕ ಜಾಲತಾಣದಲ್ಲೂ ಭರ್ಜರಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಪಾಪದ ಯಾತ್ರೆ ಭ್ರಷ್ಟರ ಜಾತ್ರೆ ಅಂತ ಟ್ಯಾಗ್ಲೈನ್ ಹಾಕಿದ್ದಾರೆ. ಕೇಂದ್ರದ ನೇಮಕಾತಿಯಲ್ಲಿ ಕನ್ನಡಕ್ಕೆ ಅವಕಾಶ ಕೊಡಿಸಿದ ದೋಸ್ತಿಗಳು, ಆಪರೇಷನ್ ಕಮಲ, ಶಾಸಕರ ಕುದುರೆ ವ್ಯಾಪಾರ, ಐಟಿ, ಇಡಿ, ಸಿಬಿಐ. ಈಗ ರಾಜ್ಯಪಾಲರನ್ನ ಬಿಜೆಪಿ ಪಾಲಕರನ್ನಾಗಿ ಬಳಸಿಕೊಳ್ಳೋದು ಹೊಸ ಶೈಲಿ ಅಂತ ಇನ್ನೊಂದು ಪೋಸ್ಟ್. ಮೇಕೆದಾಟಿಗೆ ಅನುಮತಿ ಕೊಡ್ತಿಲ್ಲ, ಬಜೆಟ್ನಲ್ಲಿ ಆದ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲ್ಲ. ಕುಮಾರಸ್ವಾಮಿ ಅವರ ವಿರುದ್ಧ ಗಣಿ ಹಗರಣದ ತನಿಖೆಗೆ ಲೋಕಾಯುಕ್ತ ಅನುಮತಿ ಕೇಳಿದ್ರೂ ಕೂಡ ರಾಜ್ಯಪಾಲರು ಕಣ್ಮುಚ್ಚಿ ಕುಳಿತಿದ್ದೇಕೆ ಅಂತೆಲ್ಲ ಸಾಲು ಸಾಲು ಪ್ರಶ್ನೆ ಹಾಕಿದ್ದು. ನಾಳೆ ಮೈತ್ರಿ ಸಮಾವೇಶದಲ್ಲಿ ತಾಕತ್ತಿದ್ರೆ ಇದೆಲ್ಲದಕ್ಕೂ ಉತ್ತರವನ್ನ ಕೊಡ್ಲಿ ಅಂತಾನೂ ಸವಾಲ್ ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.